ವೀಕ್ಷಕರೇ ನಮಸ್ಕಾರ. ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ತರೀಕೆರೆ ತಾಲೂಕು ಮುಂಡ್ರೆ ಗ್ರಾಮದಲ್ಲಿದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯ ಅಂತರಗಟ್ಟೆ ಜಾತ್ರೆಯನ್ನು ನೀವು ನೋಡಿರ್ತೀರಾ. ಎತ್ತಿನ ಬಂಡಿ ಓಟವನ್ನು ಕೂಡ ನೋಡಿರ್ತೀರಾ. ಎತ್ತಿನ ಬಂಡಿ ಓಟಕ್ಕೆ ಮುಂಚೆ 1 ತಿಂಗಳು 2 ತಿಂಗಳುಗಳ ಕಾಲ ಹೇಗೆ ತಯಾರಿ ಮಾಡ್ಕೊಳ್ತಾರೆ ಮತ್ತು ಹೊರಡಕ್ಕೆ ಮುಂಚೆ ಅವತ್ತಿನ ದಿವಸ ಹೇಗಿರುತ್ತೆ ತಯಾರಿ ಅಂತ ನೋಡೋಣ. ಮಾಹಿತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್, ಎಲ್ಲ ರೆಡಿ ಮಾಡ್ತಿದ್ದೀರಾ? ಏನಕ್ಕಿದು, ಏನು ಸಮಾಚಾರ ಅಂತೇಳಿ? ಸರ್, ಇದು ಅಂತರಗಟ್ಟೆ ಜಾತ್ರೆಗೆ ಅಂತರಗಟ್ಟೆ ಜಾತ್ರೆ ದುರ್ಗಾಂಬಾ ದೇವಿ ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾರೆ ಸರ್. ವರ್ಷಕ್ಕೊಂದ್ಸಲ. ಇದು ವಿಶೇಷತೆ ಏನಂದ್ರೆ ಎತ್ತಿನ ಬಂಡಿನೇ ವಿಶೇಷ ಸರ್. ಇದು ಎತ್ತಿನ ಬಂಡಿ ಎಲ್ಲಾ ಊರುಗಳಿಂದ ಸುಮಾರು ಸಾವಿರಾರು ಗಾಡಿ ಬರುತ್ತೆ. ತರೀಕೆರೆ, ಕಡೂರು, ಬೀರೂರು, ಮುಂಡ್ರೆ, ಈ ಕಡೆ ಹಳ್ಳಿ ಸುಮಾರು ಕಡೆಯಿಂದ ಹಳ್ಳಿಗಳು ಪಕ್ಕದಲ್ಲಿ ಅಜ್ಜಂಪ್ರ ಎಲ್ಲ ತುಂಬಾ ಕಡೆಯಿಂದ ಬರ್ತಾವ ಸರ್. ಇದು ಎತ್ತಿನ ಗಾಡಿನೇ ವಿಶೇಷ ಸರ್. ರೈತರುಗಳು 1 ತಿಂಗಳಗಟ್ಲೆ ಎತ್ತು ಬೇರೆ ಕಡೆಯಿಂದ ತಗೊಂಡ್ಬಂದ್ಬಿಟ್ಟು ರೆಡಿ ಮಾಡಿ ಚೆನ್ನಾಗಿ ಅದಕ್ಕೆ ತಾಲೀಮ್ ಕೊಡ್ತೀರಾ. ಅಂತರಗಟ್ಟೆ ಜಾತ್ರೆಯಲ್ಲಿ ಎತ್ತುಗಳದೇ ಒಂದು ವಿಶೇಷ ಅಲ್ವಾ, ಎತ್ತಿನ ಬಂಡಿಗಳ ಏನಿದು ಹಿನ್ನೆಲೆ ಏನು? ಏನ್ ಹಿನ್ನೆಲೆ ಸರ್, ಇದು ಹಿಂದಿನ ಪುರಾತನ ಕಾಲದಿಂದಲೂ ಅಜ್ಜಂದಿರು ನೆಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಎತ್ತಿನ ಗಾಡಿಲಿ ಜಾತ್ರೆಗೆ ಹೋಗ್ಬೇಕು ಅಂತ ಹೇಳಿ. ಆಮೇಲೆ ಕೆಲವ್ರು ಹರಕೆ ಮಾಡ್ಕೊಂಡಿರ್ತಾರೆ, ಹರಕೆ ಮಾಡ್ಕೊಂಡಿರ್ತಾರೆ. ಅದು ಸಕ್ಸೆಸ್ ಆದ್ರೆ ನಾನು ನಿಮ್ಗೆ ಗಾಡಿ ಹೊಡ್ತೀನಿ ಕಣಪ್ಪ 3 ವರ್ಷ ಅಂತ ಹೇಳಿ ಸಕ್ಸೆಸ್ ಮಾಡ್ಕೊಂಡಿರ್ತಾರೆ. 3 ವರ್ಷ ಗಾಡಿ ಹೊಡ್ತೀನಿ ಕಣಪ್ಪ ಅಂತ ಹೇಳಿ ಅದೊಂದು ವಿಶೇಷತೆ ಇರುತ್ತೆ. ಇದೊಂದು ಹರಕೆ ತರ. ಇನ್ ಕೆಲವರು ಮುಂಚೆಯಿಂದ ನೆಡ್ಸ್ಕೊಂಡ್ ಬಂದಿರ್ತಾರ, ಅವ್ರ ಅಜ್ಜಾರ್ ಕಾಲದಿಂದ ನಾವು ಬಿಡಬಾರ್ದು ಯಾವಾಗ್ಲೂ ಅಂತ ಹೇಳಿ ಅವರು ಉಡ್ತಾರೆ ಸರ್. ಅದೊಂದು ಅವ್ರದ್ದು ರೆಗ್ಯುಲರ್ ಆಗಿ ಅವ್ರದೊಂದು ಕಡ್ಡಾಯವಾಗ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅಂದ್ರೆ ದೇವ್ರಿಗೊಂದು ಅವ್ರದೊಂದು ಸೇವೆ. ಸರ್, ತಮ್ಮ ಹೆಸರು? ಪ್ರದೀಪ್ ಅಂತ ಹೇಳಿ ಸರ್. ಪ್ರದೀಪ್ ಅಂತ. ಬೆಡ್ದಳ್ಳಿ ಸರ್. ಇಲ್ಲಿ ನಮ್ಮ ಮಾವಾರು ಮುಂಡ್ರೆಗಲ್ಲಿ ವರ್ಷ ಗಾಡಿ ಓಡ್ತಾರೆ. ಅದಕ್ಕೆ ನಾವು ವರ್ಷ ಇಲ್ಲಿ ಬಂದ್ಬಿಟ್ಟು ಟ್ರೈನಿಂಗ್ ಮಾಡ್ತೀವಿ. ಇವಾಗ ನೀವು ಜಾತ್ರೆಗೆ ಹೋಗೋದಕ್ಕೆ ಎತ್ತಿನ ಗಾಡಿ ಓಡಿಸ್ತಿರಲ್ಲ, ಅದು ಇದಕ್ಕೆ ತಯಾರಿನೂ ಬೇಕಲ್ವಾ? ಹೌದು, ಖಂಡಿತ ತಯಾರಿ ಬೇಕು. ಎಷ್ಟು 1 ತಿಂಗಳು ತಯಾರಿ? 1 ತಿಂಗಳು ಬೇಕು ಸರ್. 1 ತಿಂಗಳು ಇವಕ್ಕೆ ಉಳ್ಳಿ ನುಚ್ಚು, ಶೇಂಗಾ ಹಿಂಡಿ, ಮೇವು, ನೀರು, 1 ಟೈಮ್ ಸ್ನಾನ, 2 ಟೈಮ್ ಕಾಳು ಇಡ್ಲೇಬೇಕು ಸರ್. ರೆಡಿ ಮಾಡ್ಲೇಬೇಕು, ತಾಕತ್ ಬೇಕಲ್ಲ ಹೋಗ್ಲಿಕ್ಕೆ. 1 ತಿಂಗಳು ಮುಂಚೆಲೆ ರೆಡಿ ಮಾಡಿ ಚೆನ್ನಾಗಿ ಅದಕ್ಕೆ ತಾಲೀಮ್ ಕೊಡ್ತೀರಾ. ಇವಾಗ ಓಡೋದಕ್ಕೆ ಇವಾಗ ಊಟದ್ದೆಲ್ಲ ಸರಿ ನೀವು ಹೇಳಿದ್ರಿ ಏನೇನ್ ಕೊಡ್ತೀರಾ ಅಂತ. ಅದು ಓಡೋದಕ್ಕೆ ಯಾವ ತರ? ಮೇವು ತಿಂತಿದೆ ನೋಡಿ ಸರ್, ಸೊಪ್ಪೆ. ಅಲ್ಲಲ್ಲ, ಅದು ಓಡ್ಬೇಕಲ್ಲ. ಇವಾಗ ನಮ್ಗೆ ಇವಾಗ ಎಕ್ಸರ್ಸೈಸ್ ಆದಂಗೆ ಓಡೋದಕ್ಕೇನು ತಯಾರಿ ಮಾಡ್ತೀರಾ? ಹೌದು ಸರ್, ಇದು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಡೈಲಿ 10 ಕಿಲೋಮೀಟರ್ ಹೊಡಿತೀವಿ ಗಾಡಿ. 10 ಕಿಲೋಮೀಟರ್ ಪ್ರಾಕ್ಟೀಸ್ ಮಾಡಿ. ತಯಾರಿ ಯಾವ ತರ ಇರುತ್ತೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಸೀನ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಅಂತರಗಟ್ಟೆ ಜಾತ್ರೆ ಬಗ್ಗೆ, ಅಂತರಘಟ್ಟಮ್ಮ ದೇವಿಗೆ ಜಯವಾಗಲಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ದಸರಾದಲ್ಲಿ ಆನೆಗಳಿಗೆ ಯಾವ ರೀತಿ ತಾಲೀಮ್ ಕೊಡ್ತಾರೆ ಅದೇ ರೀತಿ ಇಲ್ಲೂ ಕೂಡ 1 ತಿಂಗಳುಗಳ ಕಾಲ ಎತ್ತುಗಳಿಗೆ ತಾಲೀಮ್ ಕೊಡ್ತಾರೆ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತ ಹೇಳ್ತಾರೆ ಗಾದೆ ಮಾತು. ಆದ್ರೆ ನಾವಿಲ್ಲಿ ಆನೆ ಬಾರ ಆನೆಗೆ, ಎತ್ತಿನ ಬಾರ ಎತ್ತಿಗೆ ಅಂತ ಹೇಳ್ಬೋದು. ಇದೊಂಥರ ಗ್ರಾಮೀಣ ಕ್ರೀಡೆ ಇದ್ದಂಗ. ಗ್ರಾಮೀಣ ಕ್ರೀಡೆ ಹಳೆದು ಸಂಪ್ರದಾಯ ಅಲ್ಲ, ಮರಿಬಾರ್ದು ಅಂತಾರಲ್ಲ, ಆ ತರ ಒಂದು. ಎಲ್ಲಾ ಕಡೆಯಿಂದ ಬರ್ತಾರೆ. ಎಲ್ಲಾ ಕಡೆ ಜಿಲ್ಲೆಯಾದ್ಯಂತ ಬರ್ತಾರೆ. ಎಲ್ಲಾ ಗ್ರಾಮಗಳಿಂದ ಬರ್ತಾರೆ. ಇದಿದ್ರೆ ಕ್ರೇಜ್ ಸರ್ ಸ್ವಲ್ಪ. ಇಲ್ಲ ಅಂದ್ರೆ ಸುಮ್ನೆ ಈಗ ಒಂದ್ ಬೈಕಲ್ಲಿ ಹೋಗ್ಬಿಟ್ಟು ಬಂದ್ರೆ ಅದು ಜಾತ್ರೆ ಅಂತ ಅನ್ಸಲ್ಲ. ಇದೊಂದು ಗ್ರಾಮೀಣ ಸೊಗಡು. ವೆಹಿಕಲ್ ಕಡಿಮೆ ಇದ್ದಾಗ ಎತ್ತಿನ ಗಾಡಿ ಸುಮಾರು ಓಡೋರು, ಮನೆಗೆ ಒಂದೊಂದು ಗಾಡಿ ಓಡೋರು ಅವಾಗ. ಹೌದು, ಇವಾಗ ಬರ್ತಾ ಕ್ರಮೇಣ ಕಡಿಮೆ ಆಗಿದೆ ಜನ. ಅದು ಈಗೇನ್ ಸ್ವಲ್ಪ ಏನು ಫ್ಯೂಚರ್ ಚೆನ್ನಾಗಿ ಆಗ್ತಿದೆಯಲ್ಲ, ಹಂಗ ಸ್ವಲ್ಪ ಹಳ್ಳಿ ಸೌಡು ದನಕರು. ಆಮೇಲೆ ಏನ್ ಕಡಿಮೆ ಆಗ್ತಿದೆ ಅನ್ನಕ್ ಒಂದ್ ಕಾರಣ ಏನಿದೆ ಸರ್ ಗೊತ್ತಾ? ಇದು ಎತ್ತುಗಳದ್ದು ಸಾಕೋದು ಸುಮ್ನೆ ಹುಡುಗಾಟ ಅಲ್ಲ. ಗಾಡಿ ಒಂದು ವೆಹಿಕಲ್ ನಿಲ್ಸ್ಬಿಟ್ಟು ನೀವು ಶೆಡ್ ಅಲ್ಲಿ ನಿಲ್ಸಿದ್ರೆ ಅದ್ ಎಷ್ಟೊತ್ತು ಬೇಕು, ನೀವು 5 ವರ್ಷ ಬಿಟ್ಟು ತೆಗಿಬಹುದು ಗಾಡಿ ಅದನ್ನ. ಇದು ಬಂದ್ಬಿಟ್ಟು ಎತ್ತುಗಳದ್ದು ಡೈಲಿ ಒಬ್ಬ ಮನುಷ್ಯ ಒಬ್ರು ಇರ್ಲೇಬೇಕು ಸಾಕ್ಲಿಕ್ಕೆ. ಮೇವಾಗ್ಲಿ ನೀರಾಗ್ಲಿ. ಸುಮ್ನೆ ರೈತರು ಹುಡುಗಾಟ, ಅದು ಖರ್ಚು ಜಾಸ್ತಿ ಬರುತ್ತೆ. ಹೌದು, ಹಂಗಾಗಿ ರೈತರು ಎತ್ತುಗಳು ಸಾಕಕ್ ಆಗ್ತಾ ಇಲ್ಲ. ಆದ್ರೂ ಇಷ್ಟಪಟ್ಟು ವರ್ಷಕ್ಕೊಂದ್ಸತಿ ಎಷ್ಟೇ ಆಗ್ಲಿ, ಎಷ್ಟೇ ದುಡ್ಡು ಹೋಗ್ಲಿ ತಂದ್ಬಿಟ್ಟು ಹೊಡಿಬೇಕು ಅಂತ ಹೇಳಿ ಕ್ರೇಜ್ ಇದ್ದಂತ ಮಾಡೇ ಮಾಡ್ತಾರೆ. ಈಗ ನಾವು ಮಾಡ್ತಾ ಇದೀವಿ. ಇದು ನಮ್ಮ ಮಾವಾರ ಮನೆ. ಊರ್ ಬಂದ್ಬಿಟ್ಟು ಇದು ಮುಂಡ್ರೆ. ನೀವು ಬೆಡ್ದಳ್ಳಿ. ನಾವು ಅವ್ರ ಹಳೆಮಯ್ಯಾರು. ಇಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಎತ್ತುಗಳಂದ್ರೆ ನಮಗೆ ಮುಂಚೆ ಬೆಡ್ತಳ್ಳಿಯಿಂದಲೂ ನಾವು ಎತ್ತುಗಳು ಮುಂಚೆ ಎಲ್ಲ ಜಾತ್ರೆ ಗಾಡಿ ಹೊಡ್ತಿದ್ವಿ. ಅದಕ್ಕೆ ನಮಗೆ ವಿಶೇಷತೆ ಇದಂದ್ರೆ ನಮಗೆ ಸ್ವಲ್ಪ ಬಾರಿ ಇಷ್ಟ. ಇಲ್ಲಿಂದಲೂ ಮಾಡ್ತೀವಿ ಸರ್. ಇವಾಗ ಇಲ್ಲಿಂದ ಈ ಮನೆಯಿಂದ ಒಂದು ಜೊತೆ ಗಾಡಿ. ಹೌದು, ಒಂದ್ ಜೊತೆ ಹೋಗುತ್ತೆ ಸರ್. ಈ ಮನೆ ಎಷ್ಟು ಜನ ಅಂದ್ರೆ ಎಲ್ಲ ನೆಂಟ್ರು
ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವ್ರ ಗ್ರಾಮದವರು ಹಾ, ಎಲ್ಲ ಬಂದ್ಬಿಟ್ಟು ಗಾಡಿನ ಹೆಬ್ಬಾಕ್ಲ ತನಕ ಹಳ್ಳಿ ಮರದ ತನಕ ಹಾ. ಬ್ಯಾಂಕ್ ಸೆಟ್ನರು ಕಪ್ಟೇರ್ ಬಂದ್ಬಿಟ್ಟು ಮನೆ ವಾಕ ಮೂಲಕ ಕರ್ಕೊಂಡು ಹೋಗ್ತೀವಿ ಸರ್ ಹಾ, ಒಂದು ಉತ್ಸವ ಮೆರವಣಿಗೆ ಉತ್ಸವ ತರ ತುಂಬಾ ಒಂಥರ ಸೆಲೆಬ್ರೇಷನ್. ಸೆಲೆಬ್ರೇಷನ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹೊತ್ತು ಅವರೆಲ್ಲ ಸೇರ್ಕೊಂತಾರಲ್ಲ. ಎಷ್ಟು ಇವಾಗ ಅಂದ್ರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ಬೋದು? ಒಂದು 3 ಗಂಟೆ 3 ಗಂಟೆ. ಹಾ ಸರ್. ಈಗ ಸಮಯ 10 ಗಂಟೆ. ಎಲ್ಲ ಓಡಿಸೋದೆಲ್ಲ ಗಾಡಿ ಎಲ್ಲ 1 ಕೋಟಿ ರೂಪಾಯಿ ಮೇಲೆ ಕಾರ್ ಸರ್. ಅದು ನೋಡಿ ಇಲ್ಲಿ ಬಂದು ಎತ್ತಿನ ಗಾಡಿ ರೆಡಿ ಆಗ್ತದೆ ಈಗ ಎಲ್ಲ. ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ ಇರೋದಾ? ಮಧು ಅಂತ ಹೇಳಿ ಹೆಸರು. ಮಧು ಅಂತ. ಅವ್ರು ನಾಗರಾಜ್ ಅಂತೇಳಿ. ನಾಗರಾಜ್ ಅಂತ ಅವರು ಎಲ್ಲ ನೆಂಟ್ರೆ. ಎಲ್ಲ ವರ್ಷಕ್ಕೊಂದ್ಸಲ ಈ ಸಲ ಈ ತರ ಸೇರೋದು. ವರ್ಷಕ್ಕೊಂದ್ಸತಿ. ಎತ್ತಿನ ಬಂಡಿನೂ ರೆಡಿ ಮಾಡ್ತಾ ಇದ್ದಾರೆ. 10,000 ಕಿಲೋಮೀಟರ್ಗೆ ಕಾರ್ಗಳಿಗೆ ಮತ್ತೆ 2,500 ಬೈಕಿಗೆ ಆಯಿಲ್ ಸರ್ವಿಸ್ ಎಲ್ಲ ಹಿಂಗೆಲ್ಲ ಮಾಡಿಸ್ತೀವಿ. ಹಿಂಗೆ ವರ್ಷಕ್ಕೊಂದು ಟೈಮ್ ಜಾತ್ರೆ ಕೊಡ್ತಾರೆ. ಬೇರಿಂಗ್ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಬೇರಿಂಗ್ ಹಾಕ್ಬಿಟ್ಟು ನೋಡ್ಕೋಬೇಕು. ಸೆಂಟ್ರಲ್ ಎಲ್ಲಾರು ಹೋಗ್ಬಿಟ್ಟು ತೊಂದರೆ ಆಗೋದು ಬೇಡ. ಆ ತರ ಎಲ್ಲ ಮುಂಚೆ ನೋಡ್ಕೊಳ್ಳೋದು ನಾವು. ಮುಂಚೆನೆ ರೆಡಿ ಮಾಡ್ತೀರಾ? ಮಾಡ್ಲಿಕ್ಕೆ ಆಗಲ್ಲ. ಇದೆಲ್ಲ ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ. ಸುಮಾರೆಲ್ಲ ಸಪೋರ್ಟ್ ಮಾಡಿದ್ರೆ ಆಗೋದು. ಹೌದು. ಒಂದು 40 ಮನೆ ರೆಡಿ ನಾವು ಅಣ್ತಮ್ಗಳು ಎಲ್ಲ ಸೇರಿ 40 ಮನೆ. ಎತ್ತುಗಳಿಗೆ ಯಾವ ರೀತಿ 1 ತಿಂಗಳು ತಾಲೀಮ್ ಕೊಡ್ತಾರೆ ಅಂತ ನಾವು ನೋಡಿದ್ವಿ. ಎತ್ತುಗಳನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನೋಡೋಣ. ಈಗ ಕೆರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೈ ತೊಳೆಯೋದಕ್ಕೆ. ದಾರಿಲಿ ಹೋಗ್ಬೇಕಾದ್ರೆ ಆಲ್ರೆಡಿ ಬೇರೆ ಗ್ರಾಮಗಳಿಂದ ಎತ್ತುಗಳು ರೆಡಿಯಾಗಿ ಹೋಗ್ತಾ ಇದ್ದಾವೆ. ಬನ್ನಿ, ನಾವು ಇವಾಗ 10:15 ಸಮಯ. ನಾವು ಕೆರೆ ಹತ್ರ ಬಂದಿದ್ದೀವಿ. ಎತ್ತುಗಳನ್ನ ಯಾವ ರೀತಿ ತೊಳಿತಾರೆ ಅಂತ ನೋಡೋಣ. ತುಂಬ ಸುಂದರವಾಗಿರುವಂಥ ಕೆರೆ. ಹಳೆಯ ಆಲದ ಮರ ಕೂಡ ಇದೆ. ಎತ್ತುಗಳಿಗೆ ಈಗ ಮೈ ತೊಳಿತಾ ಇದ್ದಾರೆ. ಅಷ್ಟರಲ್ಲಾಗಲೇ ಹಸು ಮತ್ತು ಎತ್ತುಗಳ ದೊಡ್ಡ ಹಿಂಡೆ ಬರ್ತಾ ಇದೆ. ಮೋಸ್ಟ್ಲಿ ಕೆರೆಯಲ್ಲಿ ನೀರು ಕುಡಿಯೋದಕ್ಕೆ ಬರ್ತಾ ಇರ್ಬೋದು. ವಿಡಿಯೋ ಸ್ಕಿಪ್ ಮಾಡಬೇಡಿ, ಮಾಹಿತಿ ಮಿಸ್ ಆಗುತ್ತೆ. ನಾವು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಎತ್ತುಗಳು ರೆಡಿಯಾಗಿ, ಎತ್ತಿನ ಬಂಡಿ ರೆಡಿಯಾಗಿ ಹೋಗೋದ್ರವರೆಗೂ, ಅಂದರೆ ಒಂದು 3 ಗಂಟೆವರೆಗೂ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಎಷ್ಟು ಶಾರ್ಟಾಗಿ ತೋರ್ಸೋಕ್ಕಾಗುತ್ತೋ ಅಷ್ಟು ಶಾರ್ಟಾಗಿ ವಿಡಿಯೋನ ತೋರಿಸ್ತೀವಿ. ನೋಡಿ, ಎತ್ತುಗಳು ಮತ್ತು ಹಸುಗಳೆಲ್ಲ ನೀರು ಕುಡಿದು ಹೋಗ್ತಾ ಇದ್ದಾವೆ. ಸುಮಾರು ಒಂದು 50 ಮೇಲೆ ಜಾನುವಾರುಗಳಿದ್ದಾವೆ. ಎತ್ತುಗಳನ್ನ ತೊಳೆದಿದ್ದು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇನ್ನು ಇಲ್ಲಿಂದ ಹೊರಡುವಂಥ ಸಮಯ. ಮುಂದೆ ನೋಡೋಣ ಏನೇನಾಗುತ್ತೆ ಅಂತೇಳಿ. ಬನ್ನಿ. ಯಾರೋ ಚಿಕ್ಕ ಹುಡುಗರು ಕೂಡ ಎತ್ತುಗಳನ್ನ ತೊಳೆಯೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರು ಕೂಡ ತಯಾರಿ ಮಾಡ್ಕೋತಾ ಇದ್ದಾರೆ. ಎತ್ತುಗಳನ್ನ ತೊಳೆದಿದ ಮೇಲೆ ಈಗ ಮನೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೆ ಹತ್ರ ಇವಾಗ ಬಂದಿದ್ದೀವಿ. ಎತ್ತುಗಳನ್ನ ಕಟ್ಟಷ್ಟಳಿಗೆ ನಾವು ಇಲ್ಲಿ ಚಿಕ್ಕ ಹುಡುಗರು ಕಾಣಿಸ್ತಾ ಇದ್ದಾರೆ. ಮಾತಾಡ್ಸೋಣ. ನಿನ್ನ ಹೆಸರೇನು? ಮಗಳು. ಹೆಸರೇನಿಂದು? ಅಲ್ಲಿ ಮಾತಾಡ. ಸಿರಿನಾ? ಸೂಪರ್ ಹೆಸರು. ಅವಳು ಮೊಮ್ಮಗಳು. ಎತ್ತುಗಳು ಅಂದ್ರೆ ಬಹಳ ಖುಷಿನಾ? ಭಾರಿ ಖುಷಿ ಇವನಿಗೆ. ಏನಪ್ಪ ಹೆಸರು? ಸಮರ್ಥ. ಏನು ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡಾ? ಇಷ್ಟನಾ ನಿಂಗೆ ಎತ್ತುಗಳು ಅಂದ್ರೆ? ಜಾತ್ರೆಗೆ ಬಂದಿದ್ಯಾ? ಏನು ಜಾತ್ರೆ? ಯಾವ ಜಾತ್ರೆ ಇದು? ಕಾರ್ನಲ್ಲಿ ಜಾತ್ರೆ? ಅಂತರ್ಗಟ್ಟೆ ಜಾತ್ರೆ. ಅಂತರ್ಗಟ್ಟೆ ಜಾತ್ರೆ. ಏನು ಕ್ಲಾಸ್ ನೀನು? LKG. ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್? ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲಾ? ಎತ್ತುಗಳನ್ನ ಕಟ್ಟಿಬಿಟ್ಟು ಈಗ ತಿನ್ನೋದಕ್ಕೆ ಏನೋ ಕೊಟ್ಟಿದ್ದಾರೆ, ಕೇಳೋಣ. ಸರ್, ಏನೇನು ಹಾಕಿದ್ದಾರೆ ಇದಕ್ಕೆ? ಹುಳ್ಳಿಕಾಳು, ಹತ್ತಿ ಬರುತ್ತಲ್ಲ, ಹತ್ತಿದು ಬೀಜ, ಹತ್ತಿ ಕಾಳು, ಶೇಂಗಾ ಹಿಂಡಿ. ಶೇಂಗಾ ಹಿಂಡಿ ಅಂದ್ರೆ ಶೇಂಗಾ ಬೀಜದ್ದು ಎಣ್ಣೆ ತೆಗೆದ್ಬಿಟ್ಟು ಹಿಂಡಿ ಬರುತ್ತಲ್ಲ, ಶೇಂಗಾ ಹಿಂಡಿ. ಇವತ್ತು ಮಾತ್ರನಾ ಅಥವಾ ಮುಂಚೆ ಅಂದವ್ರು ಹಿಂಗೆ ಹಾಕ್ತೀರಾ? 2 ಟೈಮ್ ಕೊಡ್ತೀವಿ ಡೈಲಿ. 2 ಟೈಮಾ? ಇವಾಗ 1 ತಿಂಗಳಿಂದ ಇದೇ ಥರ.
ಆಗೋದಿದೆ ಕಾಳದ ಶಕ್ತಿ ಬರಲಿಕ್ಕೆ. ಯಾರಿಗೇನು ಮಾಡಲ್ವ ಇದು? ಯಾರಿಗೂ ಏನು ಮಾಡೋದು. ಹ್ಞೂ. ಡೆಕೋರೇಷನ್ ಪೇಪರ್ ಏನೋ ಕಟ್ ಮಾಡ್ತಿದ್ದಾರೆ, ನೋಡೋಣ ಬನ್ನಿ ಕೇಳೋಣ ಏನು ಅಂತೇಳಿ. ಹೊರಕ್ಕೆ ನಿಲ್ಲಿಸ್ಬೇಕಾಯ್ತು. ಸರ್ ಏನಕ್ಕೆ ಇದು ಕೊಂಬಿಗೆ ಅಲಂಕಾರ ಮಾಡಕ್ಕ? ಎತ್ತಿನ ಅಲಂಕಾರ ಮಾಡಕ್ಕೆ. ಅಲಂಕಾರ ಮಾಡಲಿಕ್ಕೆ. ಅದ್ರ ಹೆಸರೇನು? ಎತ್ತಿಗೆ ಹಾಕಕ್ಕ, ಮೂಗಿಗೆ ಹಾಕಕ್ಕ? ಹಾಂ, ಅದಾ ಕಲರ್ ಏನೋ ಮಿಕ್ಸ್ ಮಾಡ್ತಿದ್ದಾರೆ. ಹಾಂ, ತಂದ್ಬಿಟ್ಟು ನೀರಲ್ಲಿ ನೆನಾಕ್ತೀವಿ. ಹಾಂ, ಅರ್ಧ ಗಂಟೆ ಹಾಂ, ಅರ್ಧ ಗಂಟೆ ಆದಮೇಲೆ ಕೋಡಿಗೆ, ಹಾಂ. ಆಮೇಲೆ ಬುಡ ಇದೆಯಲ್ಲ ಅದಕ್ಕೆ ಸುತ್ತು ಹಚ್ಚುತ್ತೀವಿ ಅಲಂಕಾರಕ್ಕ? ಅಲಂಕಾರ. ಹಾಂ. ಇದಕ್ಕೆ ಬೇರೆ ಬೇರೆ ಕಲರ್ ಇದೆಯಾ ಅಥವಾ ಹೆಂಗೆ? ಬೇರೆ ಬೇರೆ ಇದೆ. ಹಾಂ. ಕೆಂಪು ಇದೆ, 3 ಕಲರ್ ಇದೆ. 3 ಕಲರ್ ಮಾಡ್ಕೋತೀರಾ? ಹಾಂ. ಈಗ ಇದು ನಾವು ಒಂದೇ ಕಲರ್ ಇದು ಹಚ್ಚೋದು. ನೀವು ಒಂದೇ ಕಲರ್ ಬೇರೆ ಹಚ್ತೀರಾ? ಬೇರೆ ಕಲರ್ ಸಿಗುತ್ತೆ. ನಮಗೆ ಈ ಹಸಿರು ಇಷ್ಟ ಅಂತೇಳಿ ಇದೇ ಹಸಿರು ಮಾಡ್ತೀರಾ? ಹೌದು, ಹೌದು. ಎತ್ತುಗಳನ್ನ ತೊಳೆದಿದ್ದಾಗಿದೆ, ತಿನ್ನೋದಕ್ಕೂ ಕೊಟ್ಟಿದ್ದಾರೆ. ಈಗ ಅಲಂಕಾರ ಮಾಡ್ತಾ ಇದ್ದಾರೆ, ಬಣ್ಣವನ್ನು ಹಚ್ಚುತ್ತಾ ಇದ್ದಾರೆ. ಕೊಂಬುಗಳಿಗೆ ಬಣ್ಣ ಬಳಿದಾಗಿದೆ. ಆಲ್ಮೋಸ್ಟು ಕಲರ್ ಮಾಡೋವಂಥದ್ದೆಲ್ಲ ಆಗಿದೆ. ಎತ್ತಿನ ಬಂಡಿ ಎತ್ತುಗಳಿಗೆ ಪೂಜೆ ಮಾಡೋದಕ್ಕೆ ಏನೇನು ರೆಡಿ ಮಾಡ್ಕೊತಿದ್ದಾರೆ ನೋಡೋಣ. ಅವಳು ಚೂಟಿ. ಬಂದರೆ ಆಗಲೆಲ್ಲ ಬಂದರು ಮಾಡ್ತಿದ್ದಿಲ್ಲ. ನೋಡಿ, ಕೊರಳಿಗೆ ಗೆಜ್ಜೆ ಎಲ್ಲ ಕಟ್ತಾ ಇದ್ದಾರೆ. ಮೂಗ್ದಾರ ಇದನ್ನೆಲ್ಲ ಹೊಸದಾಗಿ ಹಾಕ್ತಾ ಇದ್ದಾರೆ, ಕಪ್ಪು ದಾರನೆಲ್ಲ. ಇದೇನೋ ಗಮ್ ಥರ ಏನೋ ರೆಡಿ ಮಾಡ್ಕೊತಿದ್ದಾರೆ, ಅದೇನು ಅಂತ ಅವ್ರ ಹತ್ರನೇ ಕೇಳೋಣ. ಅದನ್ನು ಕೊಂಬಿಗೆಲ್ಲ ಬಳಿತಾ ಇದ್ದಾರೆ. ಮೋಸ್ಟ್ಲಿ ಕೊಂಬಿಗೆ ಅಲಂಕಾರ ಮಾಡೋಕ್ಕೆ ಅಂತ ಅನಿಸುತ್ತೆ. ಅದನ್ನೆಲ್ಲ ಕೇಳ್ತಾ ಹೋಗೋಣ ಅವ್ರ ಹತ್ರನೇ. ಇದೇನು ಬೆಲ್ಲ ಸುಣ್ಣ? ಹತ್ತಿ. ಗಮ್ ಹಿಡ್ದಂಗೆ. ಅಂದರೆ ಕೊಂಬುಗಳಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಇದು ಹಚ್ಚೋದು ತೊಂದರೆ ಏನಿಲ್ಲ. ಇಷ್ಟೇ ಸಾಕೆ. ಏನು ಇಷ್ಟೆಲ್ಲ ರೆಡಿ ಮಾಡ್ತಾರೋ, ಯಾಕೆ ಮಾಡ್ತಾರೆ? ಡೈಲಿ ಶೆಡ್ ವೈರ್ ಕಟ್ಟಿರೋರು, ಶೆಡ್ ಒಳಗೆ ಕೊಂಬಿಗೂ ಆಲ್ಮೋಸ್ಟ್ ಅಲಂಕಾರ ಮುಗ್ದಿದೆ. ಅದರ ಹೆಸರೆಲ್ಲ ಏನು ಅಂತ ನಾವು ತಿಳ್ಕೊಳ್ಳೋಣ. ಟೇಪ್ ಕೂಡ ಸುತ್ತಾ ಇದ್ದಾರೆ, ಅಂದರೆ ಗಾಡಿಗಳು ತುಂಬ ಜೋರಾಗಿ ಓಡೋದ್ರಿಂದ ಅದು ಎಲ್ಲೂ ಬೀಳಬಾರ್ದು ಆ ಥರ ಅಂತೇಳಿ ತುಂಬ ಟೈಟಾಗಿ ಅದನ್ನು ಕೂರಿಸಿ ನಂತರ ಟೇಪ್ ಕೂಡ ಹಾಕ್ತಾ ಇದ್ದಾರೆ. ಬನ್ನಿ ಇನ್ನು ಮುಂದೆ ಏನೇನು ಮಾಡ್ತಾರೆ ಅಂತ ನೋಡೋಣ. ಇಲ್ಲೇನೋ ಕಾಲಿಗೆ ಏನೋ ಕಟ್ತಾ ಇದ್ದಾರೆ, ಕೇಳೋಣ. ಸರ್, ಏನು ಕಟ್ತಾ ಇರೋದು ಇದು? ದಂಡೆ ಸರ್ ಇದು. ಇದ್ರ ಹೆಸರು ದಂಡೆ ಅಂತ? ಏನಕ್ಕೆ ಕಟ್ಟೋದು ಇದು? ಇದು ಆಸರ ಆಗಬಾರ್ದು ಅಂತ ಸರ್. ಹಾಂ, ಆಸರ ದೃಷ್ಟಿ ಆಗಬಾರ್ದು ಅಂತ. ಸರಿ.
ಲೆಂತ್ ಕಮ್ಮಿ ಹಾಕೋಣ. ಕಪ್ಪುದು ಅದೇನು ದಂಡೆನಾ? ಇದು ದಂಡೆ ಹಾಂ ಮತ್ತೆ ಇದು ಮಕಡ ಅಂತಾರೆ. ಎತ್ತಿಗೆ ಅದನ್ನ ಬಿಚ್ಚಿ ಎಣಿಯೋದ ಇದು ಮೂಗ್ದಾರಕ್ಕಿಂತ ಸಪೋರ್ಟ್ ಇರುತ್ತೆ. ಇದು ಅದು ಕಪ್ಪುದಾ? ಕಪ್ಪು. ಅದು ಬಿಳಿದು ಮೂಗ್ದಾರ. ಇದು ಮೂಗ್ದಾರ. ಇದು ಕಂಟ್ರೋಲ್ ಹಾಕಿ ಇದು ಹಿಡಿತೀವಿ. ಯಾವುದು? ಇದು ಬಿಳಿದು. ಬಿಳಿದು. ಇದು ಅದು ಸಪೋರ್ಟಿಗೆ ದಂಡೆ. ಎತ್ತು ತೀರಾ ಕಂಟ್ರೋಲ್ ಸಿಕ್ಕಿದಾಗ ಇದಕ್ಕೂ ಅದಕ್ಕೆ ಹಗ್ಗ ಹಾಕಿ ಕಂಟ್ರೋಲ್ ಮಾಡೋದು. ಇದು ಗೆಜ್ಜೆ. ಗೆಜ್ಜೆ ಸರ. ಇದು ಗೆಜ್ಜೆ ಸರ. ಇಲ್ಲಿದೆ. ಇದೇನದು? ಅದು ಪಿಂಕ್ ಕಲರ್. ಎತ್ತಿನ ಲುಕ್ಕಿಗೋಸ್ಕರ ಹಾಕ್ತೀವಿ. ಲುಕ್ಕಿಗೆ ಅಲಂಕಾರಕ್ಕ? ಅಲಂಕಾರ. ಏನು ಹೆಸರು ಇದು? ಕೊಂಬಣಸು ಅಂತ. ಕೊಂಬಣಸು. ಕೊಂಬಣಸು. ಇದ್ರ ಮೇಲೆ ಇದಕ್ಕೆ ಪ್ಲಾಸ್ಟಿಕ್ ಮಾಡ್ತೀವಿ, ಟೇಪ್ ಹಾಕ್ತೀವಿ. ಇವಾಗ ಕಲರ್ ಟೈಪಿಂಗು. ಲುಕ್ಕಿಗೆ ರೇಡಿಯಮ್. ಇದಕ್ಕೆ ಮತ್ತೆ ಮುಖಗೆಜ್ಜೆ ಅಂತ ಬರುತ್ತೆ, ಹಣಗೆಜ್ಜೆ. ಇನ್ನು ಹಾಕ್ಬೇಕಲ್ವಾ ಅವೆಲ್ಲ? ಇನ್ನು ಹಾಕಿಲ್ಲ. ಇಲ್ಲಿಗೊಂದು ಬರುತ್ತೆ. ಹಾಂ. ಇವಾಗ ಶೈನಿಂಗ್ ಪೇಪರ್ನ ಅಂಟಿಸ್ತಾ ಇದ್ದಾರೆ ಕೊಂಬಿಗೆಲ್ಲ. ಇನ್ನೇನು ಎತ್ತುಗಳಿಗೆ ಅಲಂಕಾರ ಮುಗಿತಾ ಬಂದಿದೆ. ಇದಾದ ನಂತರ ಏನಿದ್ರೂ ಎತ್ತಿನ ಗಾಡಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಎತ್ತುಗಳಿಗೆ ಫೈನಲ್ ಆಗಿ ಹಾರಗಳನ್ನ ಅದೆಲ್ಲ ಹಾಕಿದ ಮೇಲೆ ಇನ್ನು ಹೊರಡೋ ಕಾರ್ಯಕ್ರಮ ಇರುತ್ತೆ. ಪೂರ್ತಿಯಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬರ್ತಾ ಬರ್ತಾ ಇನ್ನು ಕ್ರೌಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಹೊರಡೋ ಟೈಮಲ್ಲಿ. ವಾದ್ಯದವರು ಅಂದರೆ ಬ್ಯಾಂಡ್ ಸೆಟ್ ಅವರು ಕೂಡ ಇವಾಗ ಬರ್ತಾ ಇದ್ದಾರೆ ನೋಡಿ. ಅವ್ರಿಗಾಗಿ ತುಂಬಾ ವೆಯ್ಟ್ ಮಾಡ್ತಿದ್ರು. ಒಂದು 7-8 ಜನನೇ ಬಂದಿದ್ದಾರೆ ವಾದ್ಯದವರು. ಆಲ್ಮೋಸ್ಟ್ ಎಲ್ಲ ಅಲಂಕಾರಗಳೆಲ್ಲ ಮುಗಿದಿದೆ, ಎಲ್ಲರೂ ರೆಡಿಯಾಗಿದ್ದಾರೆ. ವಾದ್ಯದವರು ಕೂಡ ಬಂದಿದ್ದಾರೆ. ಗ್ರಾಮದವರೆಲ್ಲ ಬಂದು ಸೇರುವಂಥ ಸಮಯ. ಎತ್ತಿನ ಬಂಡಿ ರೆಡಿಯಾಗಿ ಯಾವ ರೀತಿ ಹೊರಡುತ್ತೆ ಅಂತ ನೋಡೋಣ. ಇಲ್ಲ ಗಾಡಿಗೆ 5 ಜನ ಪಂಚಪೀಠ ಹೋಗ್ಬೋದು. ಪಂಚಪೀಠದ ಬಾವುಟ. ಅಲ್ಲಿ ನೋಡಲ್ಲಿ ಏನ್ ಮಾಡ್ತಿದ್ಯಾ? ಬಲೂನ್ ಕಟ್ತಾ ಇದ್ಯಾ? ಏನ್ ಹೆಸರು? ಪುನೀತ್ ಅಮ್ಮ. ಯಾವ್ರಪ್ಪ ನಿಮ್ದು? ಮುಂಡ್ರೆ. ಯಾವ ಕ್ಲಾಸ್ ಓದ್ತಾ ಇದ್ಯಾ? 7th ಸ್ಟ್ಯಾಂಡರ್ಡ್. ಬಂದಿದೀವಲ್ಲ, ಇನ್ನೊಂದ್ಸಲ ಬರ್ಬೇಕಾ? ಸರಿ. ಹೇಳು. ಆಯ್ತಾಯ್ತು. ನೀನ್ ಚೆನ್ನಾಗಿ ಕುಣಿಬೇಕಾದ್ರೆ, ನೀನ್ ಚೆನ್ನಾಗಿ ಕುಣಿಬೇಕು. ವಿಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಪ್ರೊಸೀಜರ್ ಪ್ರಕಾರ ಪೂಜೆ ಇದೆಲ್ಲ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡೋಣ ಯಾವ ರೀತಿ ಎಲ್ಲ ಪ್ರೊಸೀಜರ್ ಇರುತ್ತೆ ಅಂತೇಳಿ. ನೀನು ಎತ್ತುಗಳನ್ನ ಕೂಡ ಗಾಡಿ ಹತ್ರ ಕರ್ಕೊಂಬರ್ತಾರೆ. ಜಾನ್ರಿ ಯಾರು? ಸ್ಕೂಲಲ್ಲಿ ಇಲ್ಲ ರಿಯಲ್ ಹೇಳ್ತೀವ ಇವನೇ ಚಾಪಡ್ ಬಾಳ
ಆಗತ್ತ ಮಗ ಬಿಡು ಎತ್ತಿಗೆ ಆಗಂತೆ ಆರಗಳೆಲ್ಲ ಕೊಡು. ಮೈದೂಲ್ ಇವಾಗ ಆಗ್ತಾ ಇದಾರಲ್ಲ, ಇದ್ರ ಹೆಸರು ಮೈದೂಲ್ ಅಂತೆ. ನೀವು ಕಮೆಂಟಲ್ಲಿ ಹೇಳ್ಬೋದು ಇದೇನು ಅಂತೇಳಿ. ಇನ್ನೇನು ಅಲಂಕಾರ ಮಾಡಿರುವಂಥ ಎತ್ತುಗಳ ಮೇಲೆ ಎತ್ತಿನ ಬಂಡಿಯನ್ನು ಹೊರಿಸ್ತಾರೆ. ನೀವು ಇವಾಗ ವಿಶೇಷವಾದಂತಹ ಒಂದು ಅದ್ಭುತ ದೃಶ್ಯವನ್ನು ನೋಡ್ಬೋದು. ವೀಕ್ಷಕರೇ, ಇದೊಂದು ಅದ್ಭುತವಾದಂತಹ ಕ್ಷಣ. ಎತ್ತಿನ ಬಂಡಿಯ ಮೇಲೆ ಒಬ್ಬರು ಹಿರಿಯರು ಹೋಗಿ ಇವಾಗ ಕೂತ್ಕೊಳ್ಳುವಂಥ ಒಂದು ಸಮಯ. ನೋಡಿ, ಇವಾಗ ಎತ್ತಿನ ಬಂಡಿ ಸಂಪೂರ್ಣ ಸಿದ್ಧವಾಗಿದೆ. ಹೊರಡೋದಕ್ಕೆ ಸವಾರರು ಕೂಡ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಗ್ರಾಮದಿಂದ ಎಲ್ಲ ಜನರು ಬಂದಿದ್ದಾರೆ. ಒಂದು ಸಂಭ್ರಮೋತ್ಸವ. ಎಲೆ ಮೇಲೆ ಬಾಳೆಹಣ್ಣುಗಳನ್ನ ಇಡ್ತಾ ಇದ್ದಾರೆ. ಅದೇನಕ್ಕೆ ಅಂತ ನೋಡೋಣ. ಈ ವಯಸ್ಸಲ್ಲಿ ಎಲ್ಲರಿಗೂ ಮೊಣಕಾಲು ನೋವು, ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ. ಇವರು ನೋಡಿ ಎಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವಾಗ ಎತ್ತಿನ ಬಂಡಿ ಹೊರಟಿದೆ ಅಂತರಘಟ್ಟಮ್ಮ ಜಾತ್ರೆಗೆ. ಅಂತರಘಟ್ಟಮ್ಮ ದೇವಿಗೆ ಜಯವಾಗಲಿ ಅಂತ ತಾವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇಲ್ಲಿ ಒಂದು ವಿಶೇಷ ನೋಡ್ತಾ ಇದ್ದೀವಿ. ಎತ್ತುಗಳು ಸ್ವಲ್ಪ ದೂರ ನಡೀತಾ ಇದ್ದಂಗೆ ಜನ ಎಲ್ಲ ಸೇರಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಮತ್ತೆ ಅಲ್ಲಿಂದ ಮುಂದೆ ಹೋಗುವಂಥದ್ದು. ತುಂಬಾ ಸೂಪರ್ ಆಗಿರುವಂಥ ಒಂದು ದೃಶ್ಯ. ಎಲ್ಲಿಂದ ಬಂದಿದ್ದೀರಾ? ನಾವು ತರೀಕೆರೆ ತಾಲೂಕು ಅಮೃತಾಪುರ ಹೋಬಳಿ ಕೇಚಕ್ನಳ್ಳಿ ಗ್ರಾಮದಿಂದ ಬಂದಿವಿ. ಇದು ನಮ್ಮ ಅಂತರ್ಗಟ್ಟೆ ಜಾತ್ರಾ ಮಹೋತ್ಸವ. ಇದು ಮುಂಡ್ರೆಯಿಂದ ಈಗ ಗಾಡಿ ಸ್ಪರ್ಧೆ ಪ್ರಾರಂಭವಾಗುತ್ತೆ. ನಮ್ದು ರಾಜನಹಳ್ಳಿ ಅಜ್ಜಿ ಹಾಗೂ ಅಮೃತಾಪುರದ ಅಂತರ್ಗಟ್ಟೆ ಅಮ್ಮ ಅಕ್ಕ ತಂಗಿಯರು ನಮ್ಮನ್ನ ಕರ್ಸಿರೋದು. ಇವ್ರು ನಮ್ಮ ಸ್ನೇಹಿತರು.
ಜಲ್ದಿ ಬರ ಹರೀಶ್ ಅಂತ ಸ್ನೇಹಿತರು. ಹಾ. ಇದು ಭಾರಿ ಕಾಲದ ನಂತರ ಭಾರಿ ವಿಜೃಂಭಣೆಯಾಗಿ ನಡೀತಾ ಇದೆ. ಇದು ನಮ್ಮ ಸ್ನೇಹಿತ ಬೆಳ್ತಳ್ಳಿಯಿಂದ ಹಾ. ಇಲ್ಲಿ ಹಳೆಮೈ ಮನೆ ಮಾವು ಮನೆಯಿಂದ ಈ ಒಂದು ಗಾಳಿಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇಲ್ಲಿ ಇದ್ದಾರೆ. ಯಾರ ಮನೆಯಿಂದ ಹೊರಡ್ತಾ ಇರೋದು ಇದು ಹಾ. ಶಿವಮೊಗ್ಗ ಮುಂಡ್ರೆ ಗ್ರಾಮದಿಂದ ಇದೆ. ಈ ಸಲ ಭಾರಿ ವಿಜೃಂಭಣೆ. ಭಾರಿ ಅಂದ್ರೆ ಏಳಕಾಲ ಬಾಯಲ್ಲಿ ಹಾ. ಅಷ್ಟು ಜೋರ ನಡೀತಾ ಇದೆ. ಆದ್ರೂ ನಮ್ಮ ಸ್ನೇಹಿತ ಕರೆದ, ಆದ್ರೂ ನಾವೇನು ರಕ್ತ ಸಂಬಂಧ ಅಲ್ಲ, ರಕ್ತ ಸಂಬಂಧಕ್ಕಿಂತ ಸ್ನೇಹಿತರು ಹೌದು. ಅತಿ ಹೆಚ್ಚು ನಾವು ಮಾತಿದೆ. ಇವನು ನಮ್ಮೂರಿಗೆ ಬಂದು ಕರ್ಕೊಂಡ್ಬಂದ್ರು ಬೆಟ್ಟದಿಂದ. ಇದು ನೋಡಿ ಈಗ ಇಲ್ಲಿಂದ ಬರ್ತಾ ಇದೆ. ಎಷ್ಟು ಖರ್ಚು ಮಾಡ್ತಾ ಇದಾರೆ ಅಂದ್ರೆ ಆ ಖರ್ಚಿಂದ ಏನು ವ್ಯಾಲ್ಯೂ ಇಲ್ಲ. ಹೌದು. ಈ ಖುಷಿನ ಅದು ಜನ ನೋಡಿ ಎಷ್ಟು ಮಾಡಿದ್ದಾರೆ. ಹೌದು. ಈ ಒಂದು ಖುಷಿ ಒಳ್ಳೆ ಎಂಜಾಯ್ ಆಗುತ್ತೆ. ಇಲ್ಲಿಂದ ಈಗ ಅಂತರ್ಗಟ್ಟಿಗೆ ಹೋಗ್ತಿದ್ವಿ ಗಾಳಿ ಸ್ಪರ್ಧೆ ಸರಿ ಚೆನ್ನಾಗಿ ನಡೀಲಿ.